ರಾಜ್ಯದಲ್ಲಿ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ. ಸ್ಲಂ ಬೋರ್ಡ್ನಲ್ಲಿ ನಡೆದ ಭ್ರಷ್ಟಾಚಾರ, ಕೊಳಚೆ ಪ್ರದೇಶದಲ್ಲಿ ವಾಸಿಸೋರಿಗೆ ಮೋಸ ಆಯ್ತಾ? ಹಾವೇರಿ ಸ್ಲಂ ಬೋರ್ಡ್ನಲ್ಲಿ ನಡೆದಂತ ಗೋಲ್ಮಾಲ್ ಇದು. ಮನೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡಿರುವಂತ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿ ಗುತ್ತಿಗೆದಾರರ ಕಳ್ಳಾಟಕ್ಕೆ ಜನ ಕಂಗಾಲಾಗಿದ್ದಾರೆ. ಕೊಳಚೆ ಪ್ರದೇಶದಲ್ಲಿ ವಾಸಿಸೋರಿಗೆ ಆದಂತ ಮಹಾ ಮೋಸ ಅಂತ ಕೇಳಲಾಗ್ತಾ ಇದೆ. ಹಾವೇರಿ ಸ್ಲಂ ಬೋರ್ಡ್ನಲ್ಲಿ ಸ್ಲಂ ಬೋರ್ಡ್ ಮನೆ ನಂಬಿದವರಿಗೆ ಮೋಸ ಆಗಿದೆ. ಮನೆ ಹೆಸರಲ್ಲಿ ಕೋಟ್ಯಾಂತರ ಹಣ ಗುಳುಂ ಮಾಡಿದ್ರ. ಬಂಕಾಪುರ, ಸವಣೂರು, ಶಿಗ್ಗಾವಿ ಮನೆ ಮಂಜೂರಾಗಿದೆ. ಮನೆ ನಿರ್ಮಿಸದೆ ಅಧಿಕಾರಿಗಳು ಕಳ್ಳಾಟ ಆಡಿದ್ದಾರೆ. ಸ್ಲಂ ಬೋರ್ಡ್ ಮನೆ ನಂಬಿದವರಿಗೆ ಮೋಸ ಆಗಿದೆ. ಇಲ್ಲಿ ಹಾವೇರಿ ಸ್ಲಂ ಬೋರ್ಡ್ನಲ್ಲಿ ನಡೆದಂತ ಗೋಲ್ಮಾಲ್ ಇದು. ಮನೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿ ಮತ್ತು ಗುತ್ತಿಗೆದಾರರ ಕಳ್ಳಾಟಕ್ಕೆ ಜನ ಕಂಗಾಲಾಗಿದ್ದಾರೆ. ಸ್ಲಂ ಬೋರ್ಡ್ನಿಂದ ಮನೆ ಸಿಗತ್ತೆ ಅಂತ ನಂಬಿಕೊಂಡು ಕೂತವರಿಗೆ ಮೋಸ ಆಗಿದೆ. ಮನೆ ನಿರ್ಮಿಸಿಕೊಡದೆ ಅಧಿಕಾರಿಗಳು ಕಳ್ಳಾಟ ಆಡಿದ್ದಾರೆ. ಮನೆ ಅರ್ಧಕ್ಕೆ ನಿಂತಿದ್ರಿಂದ ಬಡವರಿಗೆ ಕಷ್ಟ ಆಗಿದೆ. ಸಾಲ ಸೋಲ ಮಾಡಿ ಮನೆ ಕಟ್ಕೊಂಡಂತ ಬಡವರು ಈಗ ಸಂಕಷ್ಟದ ಪರಿಸ್ಥಿತಿಗೆ ತಲುಪಿದ್ದಾರೆ. ಸಾಲ ಮಾಡಿ ಸ್ವಂತ ಹಣದಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ. ಬಂಗಾರ ಮಾರಿ ಮನೆ ಕಟ್ಕೊಂಡಿದ್ದಾರೆ ಫಲಾನುಭವಿಗಳು. ಬಂಕಾಪುರದ ಮಂಜುನಾಥ ನಗರದ ಮಾಲ್ತೇಶ್ ಮನೆ ಕಟ್ಕೊಟ್ಟಿಲ್ಲ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ಗಳಗಳನೆ ಹತ್ತಿದ್ದಾರೆ ನೀಲಮ್ಮ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ ಜನ. ಅಧಿಕಾರಿಗಳ ಅವಾಂತರ ಬಡವರು ಕಣ್ಣೀರು ಹಾಕೋ ಪರಿಸ್ಥಿತಿಗೆ ಬಂದಿದ್ದಾರೆ. ಸಾಲ ಮಾಡಿ ಸ್ವಂತ ಹಣದಲ್ಲಿ ಕಟ್ಟಿದಂತಹ ಮನೆ ಬಂಗಾರ ಮಾರಿ ಮನೆ ಕಟ್ಕೊಂಡಿದ್ದಾರೆ ಫಲಾನುಭವಿಗಳು. ಈಗ ನೋಡಿದ್ರೆ ಕಣ್ಣೀರು ಹಾಕೋ ಪರಿಸ್ಥಿತಿ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಂಕಾಪುರ ಪಟ್ಟಣದಲ್ಲಿದ್ದೀನಿ. ಇಲ್ಲಿ ಬಂಕಾಪುರ ಪಟ್ಟಣ, ಶಿಗ್ಗಾವಿ ಮತ್ತು ಸವಣೂರು ಮೂರೂ ಪಟ್ಟಣಗಳಲ್ಲಿ ಅರ್ಧಂಬರ್ಧ ಮಟೀರಿಯಲ್ ಕೊಟ್ಟಿದ್ದಾರೆ. ಕೆಲವು ಕಡೆ ಮನೆಗಳನ್ನ ಕಟ್ಟಲಿಕ್ಕೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಫಲಾನುಭವಿ ಒಬ್ಬರ ಮನೆ. ಇಲ್ಲಿ ನೋಡಿ ಎಂಥ ಸಮಸ್ಯೆ ಇದೆ ಅಂತ ಹೇಳಿದರೆ, ತಾವೇ ಖರ್ಚು ಮಾಡಿ ಬಂಗಾರ ಒತ್ತೆ ಇಟ್ಟು ಸಾಲ ಸೂಲ ಮಾಡ್ಕೊಂಡು ಈ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾವುದೇ ಬಿಲ್ ಇದುವರೆಗೂ ಕೂಡ ರಿಲೀಸ್ ಆಗಿಲ್ಲ. ಮನೆಯೂ ಕಟ್ಕೊಟ್ಟಿಲ್ಲ ಅವರು ಸ್ಲಂ ಬೋರ್ಡ್ನವರು. ಇದು ಎಂಥ ದುರಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ತಮ್ಮ ಸ್ವಂತ ಖರ್ಚಿನಲ್ಲಿ ಸಾಲ ಸೂಲ ಮಾಡ್ಕೊಂಡು ಈಗ ಮನೆ ಕಟ್ಕೋಬೇಕು. ಮತ್ತು ಯಾವ ಪುರುಷಾರ್ಥಕ್ಕೆ ನೀವು ಯೋಜನೆ ಮಾಡ್ತೀರಿ ಹಾಗಾದರೆ ಸರ್ಕಾರದಿಂದ? ಸವಣೂರು AC ಪರಿಶೀಲನೆ ಮಾಡಿ ಹೋಗಿದ್ದಾರೆ ಸವಣೂರಿನ ಉಪವಿಭಾಗಾಧಿಕಾರಿಗಳು. ಆ ವರದಿಲಿ ಎಲ್ಲ ಪೂರ್ಣಗೊಂಡಿದೆ, ಮನೆಗಳು ಪೂರ್ಣಗೊಂಡಿದೆ ಅಂತಿದೆ. ಕೆಲವು ಕಡೆ ಮಟೀರಿಯಲ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಯಾವ ಪುರುಷಾರ್ಥಕ್ಕೆ ವರದಿ ಮಾಡಿದ್ರೆ? ಹಾಗಾದ್ರೆ ಕಾಟಾಚಾರಕ್ಕೆ ವರದಿ ಮಾಡಿದ್ರೆ ನೀವು? ನಾನು ಫಲಾನುಭವಿಗಳನ್ನ ಮಾತನಾಡಿಸ್ತೀನಿ. ಮನೆ ಕಟ್ಬೇಕಂತ ಅಂದ್ಬೇಕಾದ್ರೆ ಬಾಗಿಲು ಚೌಕಟ್ಟಿಲ್ಲ, ಕಿಟಕಿಗಳಿಲ್ಲ. ಆಮೇಲೆ ಈಗ ಲೈಟ್ ಫಿಟ್ಟಿಂಗ್ ಅವ್ರದ್ದು ಮೂರು ಲೈಟ್ ಕೊಡ್ತೀವಿ ಅಂತ ಹೇಳಿದ್ರು ಅವರು. 3 ಲೈಟ್ ಅಂದ್ರೆ ನಮ್ಗೆ ಆಗಲ್ಲ, ನಮ್ಮ ಅನುಕೂಲಕ್ಕಾಗಿ ನಾವು ಬಿಲ್ ಕೊಡ್ತೀವಿ ಮಾಡ್ಕೊರಿ ಅಂದರು. ಲೈಟ್ ಫಿಟಾಪಿ ಎಳ್ಸ್ಕೊಂಡಿದ್ದೀವಿ. ಆಮೇಲೆ ಕೆನಾಪಿ ಮುಂದೆ ಹಾಕ್ಕೊಂಡಿದ್ದೀವಿ. ಆ ಲೈಟ್ ಬಿಲ್ಲು ಬಂದಿಲ್ಲ, ಬಿಲ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ಈಗೆಲ್ಲ ನೋಡ್ರಿ, ಈಗೆಲ್ಲ ಪೂರ್ತಿ ಒಳಗಡೆ ಬಾಕ್ಲಿಲ್ಲ, ಪ್ಲಾಸ್ಟರ್ ಇಲ್ಲ, ಗೋಡಿ ಏರಿಲ್ಲ. ಆಮೇಲೆ ಸ್ಲ್ಯಾಬ್ ಆ ಕಡೆ ಹಾಕಿದ್ದು ಒಂದು ಕಡೆ ಸೋರ್ತಾ ಇದೆ. ಆಮೇಲೆ ಈ ರೀತಿ ಹಿತ್ತಲು ಬಾಗಿಲು ಏನಿಲ್ಲ. ಏನು ಒಂದು ಕೇಳಿದ್ರೆ ಹೇಳ್ತಾರೆ, ಸರ್ ಮ್ಯಾಲಿಂದ ಬಿಲ್ ಆಗಿಲ್ಲ, ಸರ್ಕಾರದವರು ನಮ್ಮ ಕಾಂಟ್ರಾಕ್ಟರ್ಗೆ ಬಿಲ್ ಹಾಕಿಲ್ಲ, ಅವ್ರು ಹಾಕಿದ್ರೆ ನಮ್ಗೆ ಕೊಡ್ತಾರೆ, ಹಿಂದೆ ಮಾಡಿದ್ವಿ ಬಿಲ್ ಹಾಕಿಲ್ಲ, ಆಮೇಲೆ ಬಿಲ್ ಹಾಕಿದ ಮೇಲೆ ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸಮ ಇದೆ ನೋಡ್ರಿ, ಅವರ ಸರವನ್ನು ಒತ್ತೆ ಇಟ್ಟು, ಬಂಗಾರದ ಸರವನ್ನು ಒತ್ತೆ ಇಟ್ಟು ಮನೆ ಪೂರ್ಣಗೊಂಡಿಸಿದ್ದಾರೆ. ಮಾತನಾಡಿಸ್ತೀನಿ. ಅಮ್ಮರ, ನಿಮ್ಮ ಬಂಗಾರ ಇಟ್ಟು ಮನೆ ಕಟ್ಟುವಂಥ ಪರಿಸ್ಥಿತಿ ಬಂದಿದ್ದಿಲ್ಲ, ಸರ್ಕಾರದಿಂದ ಯಾವುದು ಬಿಲ್ ಬಂದಿಲ್ಲ, ನೀವು ಸ್ಲಂ ಬೋರ್ಡ್ ಮನೆ ಏನು ಹೇಳ್ತೀರಿ ಅಮ್ಮರ? ಹೌದ್ರಿ, ಮತ್ತು ನನಗೆ ಏನಿಲ್ಲ ರೊಕ್ಕ ಕೊಡೋದು ಹಚ್ಕೊಂತ ಕೊಟ್ಟನ್ರಿ ರೊಕ್ಕ ಅನ್ನೋದನ್ನ. ಎಷ್ಟು ತೊಲಿ ಐತ್ರಿ ಅಮ್ಮ? 3 ತೊಲಿ. 3 ತೊಲಿ ಐತೆ. 3 ತೊಲಿ ಬಂಗಾರ ಒತ್ತಿ ಇಟ್ಟು ನನ್ನ ಮಗ ಇದು ಸ್ಲ್ಯಾಪ್ ಹಾಕ್ಸನ್ರಿ. ನಾ ಕೊಡ್ಲಾರ ಕೊಟ್ಟನೆ ಅವ್ರಿಗೆ. ಇನ್ನು ಮನೆ ಸ್ವಂತ ಖರ್ಚಿನೊಳಗೆ ಕಟ್ಕೊಳ್ಳೋದು ಅದು ಸಾಲ ಮಾಡ್ಕೊಂಡು. ಸಾಲ ಮಾಡ್ಕೊಂಡ್ರಿ. ಇನ್ನು ಸಾಲನ ಆಗೈತ್ರಿ ಅದು. ಮತ್ತು ನಮಗೆ ಹೋಗ್ತಾ ಬೇಕಲ್ರಿ ಬಡವರು, ಕಟ್ಟಕ್ಕಾಗಲಿಲ್ಲ. ಇಟ್ಟು ಬಿಟ್ಟಿವಿ ನಾವು. ನನ್ನ ಬಂಗಾರ ಒತ್ತಿ ಇಟ್ಟು ಮಾರೇ ಬಿಟ್ಟನ್ರಿ ಅದನ್ನ. 3 ತೊಲಿ ಬಂಗಾರ. ಎಂಥ ಸರ ರೀ ಅದು. ಆ ಸರ ತೊಗೊಳೋರು ಸತ್ಯ ಇದು ಮಾಡಿದ್ರು. ಅಂಥ ಬಂಗಾರ ಒತ್ತಿ ಇಟ್ಟು ಮಾಡಿದ್ರು ಅವರು. ಸಂಬೋಡ್ನ ಚಲೋ ಇಲ್ರಿ ಅವರು, ಚಲೋನೇ ಇಲ್ಲ ಅವರು. ಸರ್ಕಾರ ದುಡ್ಡು ನಮ್ಮ ಬಡ್ರ ದುಡ್ಡು ತೊಗೊಂಡು ಮಾಡ್ತೀರಿ ನೀವು ಸ್ವಂತ ಖರ್ಚು ಮಾಡೋದಿಲ್ಲ. ಹೌದಿಲ್ರಿ? ಹಾಂ, ಮತ್ತು
ಈಗ ನಮ್ಗೆ ಅದು ಮಾಡಿಕೊಡ್ಬೇಕು, ಸಿದ್ಧ ಮಾಡಿಕೊಡ್ಬೇಕು. ನಾವು ಕೈಲಿ ಎಷ್ಟು ರೊಕ್ಕ ಹಾಕೀವಿ ಅಷ್ಟು ಇದು ಮಾಡಿಕೊಡ್ಬೇಕು ಅವರು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.